ಪ್ರಪಂಚಕ್ಕೆ ಒಬ್ರು ಕ್ರಿಟಿಕ್ ಆಗಿ ಜರ್ನಲಿಸ್ಟ್ ಆಗಿ ಇಟ್ಸ್ ನಾಟ್ ಈಸಿ ಟು ಕಾಲ್ ಸ್ಪೇಡ್ ಅ ಸ್ಪೇಡ್. ಅಂದ್ರೆ ಇದ್ದಿದ್ದಂಗೆ ನೀವು ತುಂಬಾ ನಾಜೂಕಾಗಿ ಹೇಳಬೇಕಷ್ಟೇ. ಫಿಲ್ಮ್ ಇಂಡಸ್ಟ್ರಿ ಅವರು ಮುಂಚಿನಿಂದ ಹೇಳ್ತಾ ಬಂದಿದ್ದಾರೆ, ಅವರು ಕೋಟ್ಯಾಂತರ ರೂಪಾಯಿ ಹಾಕಿ ವರ್ಷಾನ್ಗಟ್ಲೆ ಒಂದು ಫಿಲ್ಮ್ನ ಮಾಡಿದ್ರೆ ಒಂದು 3, 5, 7 ನಿಮಿಷದಲ್ಲಿ ಒಬ್ಬ ರಿವ್ಯೂಯರ್ ಅದನ್ನ ಡ್ಯಾಮೇಜ್ ಮಾಡುವ ದರ್ಶನ್ ಅವ್ರು ಯಾವ್ಯಾವ ರೀತಿಯ ರೋಲ್ಸ್ ಅನ್ನ ಮಾಡ್ಕೊಂಡು ಬಂದಿರ ಅಂತ ನಾವು ನೋಡಬೇಕು. ಇವತ್ತಿನ ದಿನ ಯಾರೋ ಒಬ್ಬ ಬಂದು ಏನ್ ಈ ರೀತಿಯ ಫಿಲ್ಮ್ಸ್ ಮಾಡ್ತಾರೆ, ಇವರೆಲ್ಲ ಆಕ್ಟಿಂಗ್ ಹೆಚ್ಚು ಮಾಡೋದಿಲ್ಲ, ಹಾಗೆಲ್ಲ ಹೇಳಕ್ ಸಾಧ್ಯವೇ ಇಲ್ಲ. ಒಬ್ಬ ವ್ಯಕ್ತಿ ಸ್ಟಾರ್ ಆಗಿದ್ದಾನೆ ಅಂದ್ರೆ ಅದು ಏನೋ ಮಾಡಿನೇ ಆಗಿರೋದು. ನಾವ್ ಆಗಿಲ್ಲ ಅಂದ್ರೆ ನಾವ್ ಅದನ್ನ ಮಾಡಿಲ್ಲ ಅಂತ. ರಜನಿಕಾಂತ್ ಯಾಕೆ ಇನ್ನೂ ಆಕ್ಟ್ ಮಾಡ್ಬೇಕು? ದುಡ್ಡಿಗಾಗಿ ಅಲ್ಲ. ಏನಕ್ಕೆ ಈಗ ಶಿವರಾಜ್ ಕುಮಾರ್ ಅವ್ರು ಯಾಕೆ ಆಕ್ಟ್ ಮಾಡ್ಬೇಕು? ಇವತ್ತಿಗೂನು ಮೇ ಬಿ ದಟ್ಸ್ ದಿ ರವಿಚಂದ್ರನ್ ಇಂಪ್ಯಾಕ್ಟ್ ಈಗ ಅನಿಸ್ತಾ ಇದೆ. ನಮ್ಮಲ್ಲಿ ಹಾಡುಗಳು ಬರೋ ತರ ಬೇರೆ ಎಲ್ಲೂ ಬರುತ್ತೆ. RRR ಒಂದು ಇಂಟರ್ವೆಲ್ ಸೀನ್ ಏನೋ ಇದೆ, ಜೂನಿಯರ್ NTR ಅವರು ಬರ್ತಾರೆ ವಿತ್ ಅ ಟ್ರಕ್ ಫುಲ್ ಆಫ್ ಅನಿಮಲ್ಸ್. ನಾವು ಅದನ್ನ ನೀವು ಲಾಜಿಕ್ ನೋಡಕ್ ಹೋದ್ರೆ ದಟ್ ಡಸಂಟ್ ವರ್ಕ್. ಸೊ ವೈ ಡು ಯು ಡೂ ದಿಸ್ ಶೋ? ಈ ರಾಜರಥ ಕಾಂಟ್ರವರ್ಸಿ ಎಲ್ಲ ಆದ್ಮೇಲೆ ಒಂದು ಏನೋ ಈ ಸೆಲೆಬ್ರಿಟೀಸ್ ಎಲ್ಲ ಇಲ್ಲಿ ಬರಕ್ ಹೆದರ್ಕೋತಾರೆ. ಕೆಲವು ಸತಿ ಆಗೋ ಗಾಯಗಳು ನಮ್ಮನ್ನು ಕಾಡ್ತಾ ಇರತ್ತದು ನಾವು ಬಿಡೋವರೆಗೂ. ಅದೇ ತರ ನಮ್ಗೆ ಎಷ್ಟೋ ಕಮೆಂಟ್ಸ್ಗಳು ಬರುತ್ತೆ. ಗೆಸ್ಟ್ಗಳು ಇಲ್ಲಿ ಬಂದಿರ್ತಾರಲ್ಲ, ಇವ್ರ ಪ್ರೊಫೈಲ್ ಕರೆಕ್ಟಾಗಿ ಚೆಕ್ ಮಾಡ್ಬೇಕಿತ್ತು, ಇವ್ರದ್ದು ಕಾಂಟ್ರವರ್ಸಿ ಇತ್ತು, ಅದಿತ್ತು. ಅವಾಗ ನಾವ್ ಏನ್ ಕೇಳ್ಕೊಳ್ಳೋದು? ಯಾಕಂದ್ರೆ ನೀವು ಪ್ರಪಂಚದಲ್ಲಿ ಕಪ್ಚುಕ್ಕೆ ಇಲ್ದಾರೋ ಯಾವ ಮನುಷ್ಯರು ಇದ್ದಾರೆ ತೋರಿಸಿ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.